me forever on fire. ಮಾರುತಿ ಸುಜುಕಿ ಸಂಸ್ಥಾಪಕ ಜಪಾನ್ನ ಒಸಾಮು ಸುಜುಕಿ ನಿಧನರಾಗಿದ್ದಾರೆ. ಜಪಾನ್ದು ಸುಜುಕಿ, ಭಾರತದ್ದು ಮಾರುತಿ ಎರಡೂ ಕೂಡ ಒಟ್ಟಿಗೆ ಸೇರಿಕೊಂಡು ಕಾರನ್ನು ಬಿಡುಗಡೆ ಮಾಡಿದರು. ಅಂತಹ ಒಸಾಮು ಸುಜುಕಿ ನಿಧನರಾಗಿದ್ದಾರೆ. ಒಸಾಮು ಸುಜುಕಿ ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ನೋಡಿ, ಕೋಇನ್ಸಿಡೆಂಟ್ಲಿ ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಮಾರುತಿ 800 ಕಾರ್ ಅಂದರೆ ಇಷ್ಟ. ಅದನ್ನೇ ಅವರು ಬಳಸ್ತಾ ಇದ್ದರು ವೈಯಕ್ತಿಕ ಬಳಕೆಗಾಗಿ. ಇನ್ನೊಂದು ಕಡೆ ಇದರ ಜನಕ ಸುಜುಕಿ, ಒಸಾಮು ಸುಜುಕಿ ತೀರ್ಕೊಂಡಿದ್ದಾರೆ. ಅವರು ಭಾರತದ ವಾಹನ ಲೋಕದಲ್ಲಿ ಕ್ರಾಂತಿ ಮಾಡಿದಂಥವ್ರು ಸುಜುಕಿ ಅವರು. ಇದೇ ಮಾರುತಿ ಸುಜುಕಿ ಕಾರನ್ನು ಬಹಳವಾಗಿ ಮನಮೋಹನ್ ಸಿಂಗ್ ಅವರು ಮೆಚ್ಚಿಕೊಂಡಿದ್ದರು. ಇಬ್ಬರು ಹೆಚ್ಚು ಕಡಿಮೆ ಒಂದೇ ದಿನ ತೀರ್ಕೊಂಡಂತಾಯಿತು. ಅಗ್ಗದ ಚಿಕ್ಕ ಕಾರುಗಳನ್ನು ಉತ್ಪಾದನೆ ಮಾಡೋ ಮೂಲಕ ತೆರಿಗೆ ಹೊರೆಯನ್ನು ಕೂಡ ತಗ್ಗಿಸಿದ್ರು. ಜಗತ್ತಿನ ಯಾವುದಾದ್ರೂ ಒಂದು ರಾಷ್ಟ್ರದಲ್ಲಿ ನನ್ನ ಕಾರನ್ನು ನಂಬರ್ 1 ಮಾಡ್ತೀನಿ ನಾನು ಅಂತೇಳಿ ಹಠಕ್ಕೆ ಬಿದ್ದಿದ್ದರು ಸುಜುಕಿ ಅವರು. ಆಗ ಒಸಾಮು ಸುಜುಕಿ ಅವರಿಗೆ ಕಾಣಿಸಿದ್ದು ಭಾರತದ ಮಾರ್ಕೆಟ್. ಈಗ ಭಾರತದಲ್ಲಿ ವರ್ಷಕ್ಕೆ 40,000ಕ್ಕಿಂತ ಕಡಿಮೆ ಅಂದರೆ ಆವತ್ತಿನ ಕಾಲಕ್ಕೆ ನಾವು ಚೆಕ್ ಮಾಡಿಕೊಂಡಾಗ ಬರೀ 40,000 ಕಾರ್ ಸೇಲ್ ಆಗ್ತಾಯಿತ್ತು. ಈಗ ಬಿಡಿ, ಸರಿಯಾಗಿ ಒಂದು 3-4 ಜಿಲ್ಲೆಯಲ್ಲೇ ಹಾಕೊಂಡ್ಬಿಟ್ಟು ಅದಕ್ಕಿಂತ ಜಾಸ್ತಿ ಸೇಲ್ ಆಗಿಬಿಡ್ತವೆ, ಬೇರೆ ವಿಚಾರ. ಬ್ರಿಟಿಷ್ ಕಂಪನಿಗಳ ಪಾರುಪತ್ಯ ಜಾಸ್ತಿ ಇತ್ತು, ಅವರದ್ದೇ ಕಾರುಗಳು ಓಡ್ತಾ ಇತ್ತು. 1971 ಸಂಜಯ್ ಗಾಂಧಿ ಅವರ ಕನಸಿನ ಕೂಸು. ಒಂದಷ್ಟು ಗೆಳೆಯರನ್ನ ಇಟ್ಕೊಂಡು ಒಂದು ಕಾರ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದದ್ದು ಸಂಜಯ್ ಗಾಂಧಿ. ಅದರ ಪ್ರಕಾರ ಸರ್ಕಾರ ಮಾರುತಿ ಕಂಪನಿಯನ್ನು ಶುರು ಮಾಡುತ್ತೆ. ಇದೇ ಸಂದರ್ಭದಲ್ಲಿ ಭಾರತದ ಮಾರುತಿ ಕಂಪನಿ ಬೇರೆ ಬೇರೆ ಕಂಪನಿಗಳತ್ತ ನೋಡ್ತಾ ಇತ್ತು. ಆಗ ಸುಜುಕಿಯೊಂದಿಗೆ ಟೈಅಪ್ ಆಯಿತು. ಕಾರು ಉತ್ಪಾದನೆ ಶುರುವಾಗುತ್ತೆ. ಆಮೇಲಿನದು ಇತಿಹಾಸ. ಮಾರುತಿ ಸುಜುಕಿ ಹಿಂದಿರುಗಿ ನೋಡಲಿಲ್ಲ. ಮಧ್ಯಮ ವರ್ಗಗಳ ಬಹುಮೆಚ್ಚಿನ ಕಾರಾಗಿತ್ತು ಮಾರುತಿ ಸುಜುಕಿ. ಮಾರುತಿ ಸುಜುಕಿ ಜೊತೆಗೂಡಿ ಮೊದಲು ಹೊರತಂದಂಥ ಕಾರೇ ಮಾರುತಿ 800. ಆಲ್ಟೋ ಕಾರಿನ ಪ್ಲಾಟ್ಫಾರ್ಮ್ನ ಅಡಿಯಲ್ಲಿ 1983 ಮಾರುತಿ 800 ಮಾರುಕಟ್ಟೆಗೆ ಬರುತ್ತೆ. ಇನ್ನು ಸದ್ಯ ದೇಶದ ವಾಹನ ಕ್ಷೇತ್ರದಲ್ಲಿ ಮಾರುತಿ ಸುಜುಕಿಯ ಪಾಲಿದೆಯಲ್ಲ, ಅದು 40%.